ಕುಮಾರಿ ಶ್ರೇಯಾ ನಾಗೇಶ್ ಕೆಂಗೇರಿ ತಮ್ಮ ಮುಂದೆ ಸ್ವಾಗತಪರ ನುಡಿಗಳನ್ನಾಡಲು ಉಪಸ್ಥಿತಳಾಗಿದ್ದೇನೆ. ನಮ್ಮ ಶಾಲೆಯ ಮಾನ್ಯ ಪ್ರಾಚಾರ್ಯರೇ, ಉಪ ಪ್ರಾಚಾರ್ಯರೇ ಹಾಗೂ ನನ್ನ ಎಲ್ಲ ಗುರುಗಳು, ಗುರುಮಾತೆಯರೇ ಮತ್ತು ನನ್ನ ಸಹಪಾಠಿಗಳೇ, ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ಇಂದಿನ ನಮ್ಮ ನಾಡಹಬ್ಬದ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮೆಲ್ಲರ ನೆಚ್ಚಿನ ಪ್ರಾಚಾರ್ಯರು ಹಾಗೂ ಮಾರ್ಗದರ್ಶಕರಾದ ಶ್ರೀ ರಾಜ್ ಹುಲಮನಿ ಅವರಿಗೆ ಹಾರ್ದಿಕವಾಗಿ ಸ್ವಾಗತ ಬಯಸುತ್ತೇನೆ. ಅದೇ ರೀತಿಯಾಗಿ ನಮ್ಮ ಶಾಲೆಯ ಉಪ ಪ್ರಾಚಾರ್ಯರು ಹಾಗೂ ಈ ಕಾರ್ಯಕ್ರಮದ ರೂವಾರಿಗಳಾದ ಶ್ರೀ ಈಶ್ವರ್ ಪಾಟೀಲ್ ಅವರಿಗೂ ಕೂಡ ಸ್ವಾಗತ ಬಯಸುತ್ತೇನೆ. ನನ್ನ ಎಲ್ಲ ಗುರುಗಳು, ಗುರುಮಾತೆಯರು ಮತ್ತು ನನ್ನ ಎಲ್ಲ ಸಹಪಾಠಿಗಳಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತ ಬಯಸುತ್ತೇನೆ. ಪ್ರತಿ ವರ್ಷ ಅದ್ದೂರಿಯಾಗಿ ಆಚರಿಸುತ್ತಿದ್ದ ಕನ್ನಡ ರಾಜ್ಯೋತ್ಸವವನ್ನು ಕೊರೋನಾ ಮಹಾಮಾರಿಯ ಕಾರಣದಿಂದ ಈ ಆಧುನಿಕ ತಂತ್ರಜ್ಞಾನದ ರೀತಿಯಲ್ಲಿ ಆಚರಿಸುತ್ತಿದ್ದೇವೆ. ಇದಕ್ಕೆ ಕಾರಣಭೂತರಾದ ನನ್ನ ಎಲ್ಲ ಗುರುವರ್ಗಕ್ಕೆ ಋಣಿಯಾಗಲೇಬೇಕು. ನಮ್ಮ ರಾಜ್ಯಕ್ಕೆ ಮೊದಲು ಮೈಸೂರು ರಾಜ್ಯ ಎಂದು ಕರೆಯುತ್ತಿದ್ದರು. ತದನಂತರ ನವೆಂಬರ್ 1, 1973ರಂದು ಕರ್ನಾಟಕ ರಾಜ್ಯವೆಂದು ನಾಮಕರಣಗೊಂಡಿತು. ಅಂದಿನಿಂದ ಪ್ರತಿ ವರ್ಷ ನವೆಂಬರ್ 1ರಂದು ಕನ್ನಡ ರಾಜ್ಯೋತ್ಸವವನ್ನು ಬಹಳ ಅದ್ದೂರಿಯಾಗಿ ಆಚರಿಸುತ್ತಾ ಬಂದಿದ್ದೇವೆ. ಈ ಆಚರಣೆ ಕೇವಲ ಒಂದು ದಿನಕ್ಕೆ ಸೀಮಿತವಾಗದೆ ಸದಾಕಾಲ ಇರುವಂತೆ ನೋಡಿಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದು ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಉಪಸ್ಥಿತರಾದ ಎಲ್ಲರನ್ನೂ ಕೂಡ ಮಗದೊಮ್ಮೆ ಸ್ವಾಗತ ಬಯಸುತ್ತಾ ನನ್ನ ಸ್ವಾಗತಪೂರ್ವ ನುಡಿಗಳಿಗೆ ವಿರಾಮ ನೀಡುತ್ತೇನೆ. ಧನ್ಯವಾದಗಳು. ನಾನು 1ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಸಂಗೊಳ್ಳಿ ರಾಯಣ್ಣ ಪಾತ್ರ ಮಾಡ್ತಿದ್ದೇನೆ. ಮುಚ್ಚುಬಾಯಿ ತಾಯಿಗೆ ಸ್ಥಾನಕ್ಕೆ ಬಂದು ತಾಯಿಗೆ ಎಚ್ಚರೆ ಕಟ್ಟು ಸಕ್ಕಾಲ ನಿನಗೆ ಕಿತ್ತೂರು ದೇಶ ಸಾಧು ಮಾಡಿದ ಗೂಡೈತಿ, ನಮ್ಮಂತ ಕನಸಿ ನಾಯಿಗೆ ಗೊತ್ತೈತಿ. ಇಂಥ ನಾಡಿಗೆ ನೀನ್ ಜೀವ ಭಯ ತೋರಿಸ್ತಿ. ಇಲ್ಲಿ ಯಾರು ಬೇಕೋ ಆಸೆ ಇದ್ದಂಗಿಲ್ಲ, ನಮಗಳು ಆಸೆ ನನಗೂ ಇಲ್ಲ. ಕಿತ್ತೂರು ದಾಯಿಂದ ಬಂಟಿದ್ದೀನಿ, ಅಪ್ಪನೇ ಕೊಡು ತಾಯಿ. ಈ ಕೆಂಪು ಕೋತಿಯನ್ನ ಅಡ್ಡ ಸಿಲಿತೀನಿ. ಹರ ಹರ ಮಹಾದೇವ್, ಜೈ ಮಾತೆ. ಕಿತ್ತೂರು ರಾಣಿ ಚೆನ್ನಮ್ಮ. ಕಪ್ಪ ಬೇಕೇ ಕಪ್ಪ, ನಿಮ್ಗೆ ಏಕೆ ಬೇಕು ಕಪ್ಪ? ಮೋಡ ಮಳೆ ಸುರಿಸುತ್ತದೆ, ಭೂಮಿ ಬೆಳೆ ಬೆಳೆಸುತ್ತದೆ, ನಿಮ್ಗೆ ಏಕೆ ಕೊಡಬೇಕು ಕಪ್ಪ? ನೀವು ನಿಂತರೆ ಇಷ್ಟರೆ ಅಣ್ಣ ತಮ್ಮಂದಿರೆ, ನಿಮ್ಗೆ ಏಕೆ ಕೊಡಬೇಕು ಕಪ್ಪ? ಕೆಂಪು ಮೋತಿಯ ಕಪಿಗಳೇ, ನಮ್ಮ ಕಿತ್ತೂರನ್ನ ಬಿಟ್ಟು ತೊಲಗಿ. ಹರ ಹರ ಮಹಾದೇವ್, ಹರ ಹರ ಮಹಾದೇವ್. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಘರಿಯಸಿ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ಕನ್ನಡವಾಗಿರು. ನಾಡ ಪ್ರೇಮ ನಮ್ಮಲ್ಲಿ ಹೃದಯ ತುಂಬಿ ಬಂದಿದೆ, ಮಧುರ ಆಸೆ ಹೊಮ್ಮಿಸಿ ಮೂಡಿ ಬಂದಿದೆ. ನಾಡ ಕರೆಯು ಬಂದಿದೆ, ಭೂಮಿ ಬಯಲು ಹಿಕ್ಕಿದೆ, ಎಲ್ಲರನ್ನು ಕೂಡುವ ನಾಡ ಹಾಡು ಹಾಡುವ. ನಾಡ ಪ್ರೇಮ ನಮ್ಮಲ್ಲಿ ಹಕ್ಕಿಯಂತೆ ಹಾರಿ ನಾವು ನಾಡ ನೋಡುವ. 10 ದೇಶದಲ್ಲಿ ತಾಯಿ ಕೀರ್ತಿ ಹರಡುವ, ಶಕ್ತಿ ಸ್ನೇಹ ಪ್ರೇಮದ ಸಂದೇಶವ ಸಾರುವ. ಸರಿಗಮಪದನಿ ಸನಿದಪ ಮಗರಿ ಸಪ್ಪ ಸಪ್ಪ ಸ. ನಾಡ ಪ್ರೇಮ ನಮ್ಮಲ್ಲಿ, ನಮ್ಮ ನಾಡು ನಡೆದು ಬಂದ ಹಾದಿ ನೆನೆಯುವ.
ಆದ ತಪ್ಪನೆಲ್ಲ ಅರೆದು ಪಾಠ ಕಲಿಯುವ ಧರ್ಮವೀರ ರಾಗ ಪತದಿ ಪತದಿ ಮುಂದೆ ಸಾಗುವ ನಾಡ ಪ್ರೇಮ ನಮ್ಮಲ್ಲಿ ಹೃದಯ ತುಂಬಿ ಬಂದಿದೆ ಮಧುರ ಆಸೆ ಹೊಮ್ಮಿಸಿ ಮೂಡಿ ಬಂದಿದೆ ಜೈ ಕರ್ನಾಟಕ. ನನ್ನ ಹೆಸರು ನಿಧಿ ಸೋಮಚಂದ್ರ ಚಚಡಿ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇವತ್ತು ನಾನು ಹಚ್ಚೇವು ಕನ್ನಡದ ದೀಪ ಹಾಡುವನ್ನು ಹಾಡುತ್ತಿದ್ದೇನೆ. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನಾನು ಸುಪ್ರಿಯಾ, ಪೋದಾರ್ ಅಂತಾರಾಷ್ಟ್ರೀಯ ಶಾಲೆಯ 8ನೇ ತರಗತಿಯ ವಿದ್ಯಾರ್ಥಿನಿ. ಕನ್ನಡವೆಂದರೆ ಬರೀ ನುಡಿಯಲ್ಲ, ಹಿರಿದಿದೆ ಅದರ ಅರ್ಥ. ಜಲವೆಂದರೆ ಬರೀ ನೀರಲ್ಲ, ಅದು ಪಾವನ ತೀರ್ಥ ಎಂಬ KS ನಿಸಾರ್ ಅಹಮದ್ ಅವರ ನುಡಿಯಂತೆ ಕನ್ನಡ ಕೇವಲ ನಮ್ಮ ಭಾಷೆಯಲ್ಲ, ಅದು ನಮ್ಮ ಜೀವನ ಶೈಲಿ. ನವೆಂಬರ್ 1 ಇದು ಪ್ರತಿ ಕನ್ನಡಿಗನ ಹೆಮ್ಮೆಯ ದಿವಸ. ಅದು ಕರ್ನಾಟಕ ರಾಜ್ಯೋತ್ಸವದ ದಿನ. ಮೈಸೂರು ಪ್ರಾಂತ್ಯ ಎಂಬ ಹೆಸರಿನ ಮೂಲಕ ಕರೆಯಲು ಪಡುತ್ತಿದ್ದ ಚಿದರಿ ಹೋದ ನಾಡನ್ನು 1956 ನವೆಂಬರ್ 1ರಂದು ಒಂದುಗೂಡಿಸಿ ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಯಿತು. ಕನ್ನಡದ ಕುಲಪುರೋಹಿತರಾದ ಶ್ರೀ ಆಲೂರು ವೆಂಕಟರಾವ್ ಅವರು ಮೊದಲಿಗೆ ಕರ್ನಾಟಕದ ಏಕೀಕರಣ ಚಳವಳಿಯನ್ನು 1905ರಲ್ಲಿ ಪ್ರಾರಂಭಿಸಿದರು. ನಂತರ ಭಾರತಕ್ಕೆ ಸ್ವಾತಂತ್ರ್ಯ ದೊರೆತು ಗಣರಾಜ್ಯವಾದ ನಂತರ 1956 ನವೆಂಬರ್ 1ರಂದು ಭಾಷೆಗಳ ಆಧಾರದ ಮೇಲೆ ರಾಜ್ಯವನ್ನು ವಿಂಗಡಿಸಲಾಯಿತು. ಅದರಂತೆ ಹೈದರಾಬಾದ್, ಮುಂಬೈ ಹಾಗೂ ಮದ್ರಾಸಿನ ಕನ್ನಡ ಮಾತನಾಡುವ ಪ್ರದೇಶಗಳೆಲ್ಲವೂ ವಿಲೀನಗೊಂಡು ಮೈಸೂರು ರಾಜ್ಯದವಾಯಿತು. ಸುಮಾರು 1922ರಲ್ಲಿ ಮೈಸೂರು ಎಂಬ ಹೆಸರಿನ ಬದಲಾಗಿ ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಯಿತು. ಕರ್ನಾಟಕದ ಏಕೀಕರಣಕ್ಕೆ ಹೋರಾಡಿದ ಎಲ್ಲ ಕವಿಗಳು, ಸಾಹಿತಿಗಳು ಸೇರಿದಂತೆ ಲಕ್ಷಾಂತರ ಪ್ರಜೆಗಳ ಹೋರಾಟದ ಫಲವಾಗಿ ನಾವು ಇಂದು ಏಕೀಕೃತ ನಾಡನ್ನು ಕಟ್ಟಿಕೊಂಡಿದ್ದೇವೆ. ಕನ್ನಡ ಶ್ರೀಮಂತ ಭಾಷೆ. ಇದಕ್ಕೆ ಸಾವಿರಾರು ವರ್ಷಗಳ ಇತಿಹಾಸದ ಪರಂಪರೆ ಇದೆ. ಇಂತಹ ಪರಂಪರೆ ಇರುವ ನಮ್ಮ ನಾಡಿನ ಸಂಸ್ಕೃತಿಯನ್ನು ನಾವು ನಾನಾ ಜಾತಿ ಜನಾಂಗದ ಭೇದವಿಲ್ಲದೆ ಅದನ್ನು ಬೆಳೆಸಿಕೊಂಡು ಹೋಗುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಧನ್ಯವಾದಗಳು. ಸಿರಿಗನ್ನಡಂ ಗೆಲ್ಲಿ. ಕನ್ನಡಿಗನಾಗಿರುವುದೆಂದರೆ ಭೂಮಿಯ ಸಹನೆ, ಅಗ್ನಿಯ ಬಿಸಿ, ಗಾಳಿಯ ತಂಪು, ನೀರಿನ ಹೊಂದಿಕೊಳ್ಳುವಿಕೆ ಇದ್ದಂತೆ. ಸಮಸ್ತ ಎಲ್ಲ ಕನ್ನಡಿಗರಿಗೂ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನಾನು ರಮ್ಯಾ. ಇಂದು ಕರ್ನಾಟಕ ರಾಜ್ಯೋತ್ಸವದ ಬಗ್ಗೆ ಒಂದೆರಡು ಮಾತನಾಡಲು ಇಷ್ಟಪಡುತ್ತೇನೆ. 1950ರಲ್ಲಿ ನಮ್ಮ ಭಾರತವು ಗಣರಾಜ್ಯವಾಯಿತು. ಅನಂತರ ಭಾರತದ ವಿವಿಧ ಪ್ರದೇಶಗಳು ಭಾಷೆಯ ಆಧಾರದ ಮೇಲೆ ರಾಜ್ಯಗಳಾಗಿ ರೂಪುಗೊಂಡವು.
ಹಾಗೆ ನಮ್ಮ ಕನ್ನಡದ ಕುಲಪುರೋಹಿತರಾದ ಆಲೂರು ವೆಂಕಟರಾವ್ರವರು 1905ರಲ್ಲೇ ಕರ್ನಾಟಕ ಏಕೀಕರಣ ಚಳುವಳಿಯನ್ನು ಪ್ರಾರಂಭಿಸಿದರು. ಹಾಗೂ ಇವರ ಪ್ರಯತ್ನದ ಫಲಿತಾಂಶವಾಗಿ 1956 ನವೆಂಬರ್ 1ರಂದು ಮದ್ರಾಸ್, ಮುಂಬೈ, ಹೈದರಾಬಾದ್ ಪ್ರದೇಶಗಳ ಕನ್ನಡ ಮಾತನಾಡುವ ಪ್ರಾಂತ್ಯಗಳು ವಿಲೀನಗೊಂಡು ಮೈಸೂರು ರಾಜ್ಯ ಎಂದು ಒಂದು ಕನ್ನಡ ರಾಜ್ಯವು ಉದಯವಾಯಿತು. ನೆನಪಿರಲಿ ಕನ್ನಡಿಗರೇ, ನಮ್ಮ ಪೂರ್ವಜರು ಹೆಗ್ಗಟ್ಟಿನಲ್ಲೇ ಒಗ್ಗಟ್ಟನ್ನು ಹುಡುಕಿ ಶಕ್ತಿಯನ್ನು ಸ್ಥಾಪಿಸಿದವರು. ಇನ್ನು ಮುಂದೆ ನಮ್ಮೆಲ್ಲರ ಮನದಲ್ಲಿ ಒಂದು ಪ್ರಶ್ನೆ ಮೂಡಬಹುದು. ಮೈಸೂರು ರಾಜ್ಯ ಎಂದು ಇದ್ದ ನಮ್ಮ ಕನ್ನಡ ರಾಜ್ಯದ ಹೆಸರು ಕರ್ನಾಟಕ ಎಂದು ಹೇಗೆ ಬದಲಿಸಲಾಯಿತು ಎಂದು. ಕರ್ನಾಟಕ ಎಂಬ ಪದವು ಕರುನಾಡು ಎಂಬ ಪದದಿಂದ ಉದಯವಾಗಿದೆ. ಕರುನಾಡು ಎಂದರೆ ಎತ್ತರದ ಪ್ರದೇಶ ಎಂದರ್ಥ. ಇನ್ನು ಮುಂದೆ ನಮ್ಮ ಕರ್ನಾಟಕದ ಬಾಹುಟವು ಹಳದಿ ಹಾಗೂ ಕೆಂಪು ಬಣ್ಣ ಹೂಡಿದೆ. ಹಳದಿ ಎಂದರೆ ಶಾಂತಿ, ಕೆಂಪು ಎಂದರೆ ಕ್ರಾಂತಿ. ಏಕೆಂದರೆ ಶಾಂತಿ ಸ್ಥಾಪಿಸಲು ಕ್ರಾಂತಿ ನಡೆಯಲೇಬೇಕು. ಕೊನೆಯದಾಗಿ ಒಂದು ಮಾತು ಹೇಳಲು ಇಷ್ಟಪಡುತ್ತೇನೆ ಕನ್ನಡಿಗರೇ. ದೇಶ ಪ್ರೇಮ ಎಂದಿಗೂ ನದಿಯ ನೀರಿನಂತೆ ಪ್ರವಾಹಿಸುತ್ತಿರಬೇಕು. ನಾವು ನ್ಯಾಯ ಧರ್ಮದ ಮಾರ್ಗದಲ್ಲಿ ನಡೆಯಬೇಕು, ಅನ್ಯಾಯವನ್ನು ಕಡಿಯಬೇಕು. ಹೀಗೆ ನಮ್ಮ ಜೀವನವನ್ನು ನಡೆಸುತ್ತಾ ಕನ್ನಡದ ಮಹಿಮೆಯನ್ನು ಬೆಳೆಸುತ್ತಾ ನಮ್ಮ ಜೀವನ ಆನಂದಗೊಳಿಸಬೇಕು ಎಂದು ಹೇಳಿ ಧನ್ಯವಾದ. ಈ ಒಂದು ಸಂದರ್ಭದಲ್ಲಿ ನಮ್ಮ ಮಾತೃಭಾಷೆ ಯಾವುದೇ ಇರ್ಬೋದು, ನಾವು ಹುಟ್ಟಿ ಬೆಳೆದಂತ ರಾಜ್ಯ ಯಾವುದೇ ಆಗಿರ್ಬೋದು, ಈಗ ಸದ್ಯದಲ್ಲಿ ನಾವು ನೋಡಿದಾಗ ಇದು ನಮಗೆ ಅನ್ನವನ್ನು ಕೊಡುವಂಥ ಒಂದು ರಾಜ್ಯ, ಒಂದು ಭಾಷೆ, ಒಂದು ರಾಜ್ಯ. ಅದು ಪರ್ಯಾಯವಾಗಿ ಹೇಳ್ಬೇಕಂತಂದ್ರೆ ಮಾತೃಭೂಮಿ ಅಂತ ಏನು ಹೇಳ್ತಾರಲ್ಲ, ಅದಕ್ಕೆ ಇನ್ನೊಂದು ಇದೇನು ಬರುತ್ತೆ ಅಂದ್ರೆ ಕರ್ಮಭೂಮಿ ಅಂತ ಬರುತ್ತೆ. ಮಾತೃಭೂಮಿ ನಮಗೆ ಜನ್ಮವನ್ನು ಕೊಡುತ್ತೆ, ಕರ್ಮಭೂಮಿ ನಮಗೆ ಅನ್ನವನ್ನು ಕೊಡುತ್ತೆ ಬದುಕೊಳ್ಳಕ್ಕೆ. ನಮ್ಮ ಎಲ್ಲರ ಒಂದು ಅನ್ನ ಈ ಕನ್ನಡ. ಈ ಒಂದು ಸಂದರ್ಭದಲ್ಲಿ ನಾನು ಎಲ್ಲ ನನ್ನ ಸಹೋದ್ಯೋಗಿಗಳಿಗೆ ಹೇಳುವುದೇನೆಂದರೆ, ನಮ್ಮ ಮಾತೃಭಾಷೆ ಯಾವುದೇ ಇದ್ರೂ ಸಹಿತ ಕನ್ನಡದ ಬಗ್ಗೆ ಸಹಿತ ಗೌರವ ಇರಬೇಕು. ಬಿಕಾಸ್ ಅದು ಒಂದು ಸುಂದರವಾದ ಭಾಷೆ. ಇಟ್ ಹ್ಯಾಸ್ ಅ ರಿಚ್ ಲಿಟ್ರೇಚರ್. ಬಹಳ ಸುಂದರವಾದಂಥ ಕೆಲಸವನ್ನು ಕನ್ನಡದಲ್ಲಿ ನೋಡಿ. ಈ ಸಂದರ್ಭದಲ್ಲಿ ಮತ್ತೊಂದು ಸಾರಿ ಎಲ್ಲ ನನ್ನ ಸಹೋದ್ಯೋಗಿಗಳಿಗೆ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳಿ ನನ್ನ ನಾನು ಮುಗಿಸ್ತೇನೆ. ಕನ್ನಡ ಎನೆ ಕುಣಿದಾಡುವುದೆನ್ನದೆ ಕನ್ನಡ ಎನೆ ಕಿವಿ ನಿಮಿರುವುದು, ಕಾಮನ ಬಿಲ್ಲನು ಕಾಣುವ ಕವಿಯೊಳು ತೆಕ್ಕನೆ ಮನಮೈ ಮರೆಯುವುದು ಎಂದು ಕುವೆಂಪುರವರ ಸುಂದರವಾದ ಪದ್ಯವನ್ನು ಹೇಳುತ್ತಾ 2020ನೇ ಸಾಲಿನ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ನಡೆಸಿದಂತಹ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಿದಂತಹ ಪೋದ್ದಾರ್ ಅಂತಾರಾಷ್ಟ್ರೀಯ ಶಾಲೆ ಬೆಳಗಾವಿಯ ಮುಖ್ಯ ಪ್ರಾಚಾರ್ಯರಾದ ಶ್ರೀಯುತ ರಾಜ್ ಹುಲಮನಿಯವರಿಗೆ ನನ್ನ ಅನಂತಾನಂತ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಉಪ ಪ್ರಾಚಾರ್ಯರಾದ ಶ್ರೀಯುತ ಈಶ್ವರ್ ಪಾಟೀಲ್ ರವರಿಗೆ ಮತ್ತು ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ರೂಪಾಲಿ ಹರದಿಯವರಿಗೆ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಶ್ರಮಪಟ್ಟ ನನ್ನ ಎಲ್ಲ ಶಿಕ್ಷಕ ವೃಂದಕ್ಕೆ ನನ್ನ ಅನಂತಾನಂತ ಧನ್ಯವಾದಗಳು. ಹಾಗೂ ಈ ಕಾರ್ಯಕ್ರಮದ ಮೆರಗನ್ನು ಹೆಚ್ಚಿಸಿದ ನನ್ನ ಮುದ್ದು ಮಕ್ಕಳಿಗೆ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ಎಲ್ಲಾದರೂ ಇರು, ಎಂದಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು ಎಂದು ವಿನಂತಿಸಿಕೊಳ್ಳುತ್ತಾ ನನ್ನ ವಂದನಾರ್ಪಣೆಗೆ ಮುಕ್ತಾಯವನ್ನು ಹೇಳುತ್ತೇನೆ. ಜೈ ಭಾರತ್, ಜೈ ಕರ್ನಾಟಕ.